ಇಂದು ಬಹುನಿರೀಕ್ಷಿತ ರಾಜ್ಯ ಬಜೆಟ್ ಸಿದ್ದು ಸೂಟ್ಕೇಸ್ನಲ್ಲಿ ಏನೇನಿರಲಿದೆ? ಮೋದಿ ಸರ್ಕಾರಕ್ಕೆ ಟಾಂಗ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಇದುವೇ ಈ ಹೊತ್ತಿನ ವಿಶೇಷ. ಸಿದ್ದು ಲೆಕ್ಕ 2017. ಸಿಎಂ ಸಿದ್ದರಾಮಯ್ಯ ಇಂದು ತಮ್ಮ 12ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಸಿಎಂ ಆಗಿ ಅವರು ಮಂಡಿಸಲಿರುವ 5ನೇ ಬಜೆಟ್ ಇದಾಗಿದ್ದು ಸಾಕಷ್ಟು ಕುತೂಹಲ ಮೂಡಿದೆ. ಬೆಳಗ್ಗೆ 11:30ಕ್ಕೆ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ 1 ವರ್ಷದ ನಂತರ ಎದುರಾಗತಕ್ಕಂತಹ ಚುನಾವಣೆ, ಸ್ವಪಕ್ಷೀಯರ ಬೇಡಿಕೆ, ಅಹಿಂದ ಪರಿಕಲ್ಪನೆ, ಸುಧಾರಿತ ವಿತ್ತೀಯ ನೀತಿ, ಪ್ರಾದೇಶಿಕ ಅಸಮಾನತೆ, ಸಾಮಾಜಿಕ ನ್ಯಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟ್ ಅನ್ನು ಮಂಡಿಸಲು ತಾಲೀಮು ನಡೆಸಿದ್ದಾರೆ. ಅಲ್ಲದೆ ಈ ಬಾರಿಯೂ ಕೆಲ ಭಾಗ್ಯಗಳನ್ನು ಕರುಣಿಸುವಂತಹ ನಿರೀಕ್ಷೆ ಇದ್ದೇ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರತಕ್ಕಂತಹ ಸಾಲದ ಮನ್ನಾ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾರಾ ಅಥವಾ ಅರ್ಧ ಭಾಗವನ್ನ ಮನ್ನಾ ಮಾಡುವಂತಹ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇರತಕ್ಕಂತಹದ್ದು. ಜೊತೆಗೆ ಈ ಬಾರಿ ಕೃಷಿ ಹಾಗೂ ನೀರಾವರಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಡಬಹುದು. ಇದರ ಜೊತೆಗೇನೆ ಬಿಜೆಪಿ ಸರ್ಕಾರ ತನ್ನ ಅವಧಿಯ ಕೊನೆಯಲ್ಲಿ 43 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿತ್ತು. ಆದರೆ ಪೂರ್ಣ 43 ತಾಲೂಕುಗಳ ಬದಲಿಗೆ ಬಹುಶಃ 30ರಿಂದ 39 ಹೊಸ ತಾಲೂಕುಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡತಕ್ಕಂತಹ ನಿರೀಕ್ಷೆ ಇರುವಂಥದ್ದು. ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ ದೊಡ್ಡ ಪ್ರಮಾಣದಲ್ಲಿ ಜನಪ್ರಿಯತೆಯನ್ನು ಪಡೆದು ಅಮ್ಮ ಸರ್ಕಾರಕ್ಕೂ ಕೂಡ ಈ ಹಿಂದೆ ಜಯಲಲಿತಾ ಅವರಿದ್ದಾಗ ಅವರ ಸರ್ಕಾರಕ್ಕೆ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ಮತ್ತು ಮತ್ತೊಂದು ಬಾರಿ ಅಧಿಕಾರವನ್ನು ತಂದುಕೊಡೋದರಲ್ಲಿ ಅಮ್ಮ ಕ್ಯಾಂಟೀನ್ ಮಹತ್ವದ ಪಾತ್ರ ವಹಿಸಿತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ನಮ್ಮ ಕ್ಯಾಂಟೀನ್ ಅನ್ನುವಂತಹ ಒಂದು ಹೊಸ ಮಾದರಿಯ ಕ್ಯಾಂಟೀನ್ ಅನ್ನ ಸರ್ಕಾರಿ ವ್ಯವಸ್ಥೆಯ ಅಡಿಯಲ್ಲಿ ತರುವಂತಹ ಒಂದು ನಿರೀಕ್ಷೆ ಇರತಕ್ಕಂಥ, ಅದನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇದೆ. ದೊಡ್ಡ ಮಟ್ಟದ ನಿರೀಕ್ಷೆ ಇರತಕ್ಕಂತಹದ್ದು. ಕೊನೆಯ ಚುನಾವಣೆಗೆ ಪೂರ್ವದಲ್ಲಿರತಕ್ಕಂಥ ಕೊನೆಯ ಬಜೆಟ್ ಅಂತ ಇದನ್ನು ಕರಿಬಹುದು. ಯಾಕಂದ್ರೆ ಅಂತಿಮವಾಗಿ ಮುಂದಿನ ವರ್ಷವೂ ಕೂಡ ಒಂದು ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಇರುತ್ತೆ. ಆದರೆ ಆ ಬಜೆಟ್ ಇಂಪ್ಲಿಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಸರ್ಕಾರ ಹೊಸ ಬಜೆಟ್ ಅನ್ನು ಮಂಡನೆ ಮಾಡುತ್ತೆ. ಅದು ಯಾವುದೇ ಸರ್ಕಾರ ಬಂದರೂ ಕೂಡ ಮಂಡನೆ ಮಾಡುತ್ತೆ. ಹಾಗಾಗಿ ಇದು ಬಹುತೇಕ ಈ ಒಂದು ಸರ್ಕಾರದ ಕೊನೆಯ ಬಜೆಟ್ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರತಕ್ಕಂಥ ಅವಕಾಶ ಇರೋದ್ರಲ್ಲಿ. ಹೀಗಾಗಿ ಇರತಕ್ಕಂತಹ ಒಂದು ಕಡೆಯಲ್ಲಿ ಜನಪ್ರಿಯತೆಯನ್ನು ಕಾಯ್ದುಕೊಳ್ಬೇಕಾಗುತ್ತೆ, ಇನ್ನೊಂದು ಕಡೆಯಲ್ಲಿ ಚುನಾವಣೆ ದೃಷ್ಟಿಯಿಂದ ಜನರ ಮನಸ್ಸನ್ನ ಗೆಲ್ಲಬೇಕಾಗುತ್ತೆ. ಆರ್ಥಿಕವಾಗಿರ್ತಕ್ಕಂತಹ ಪರಿಸ್ಥಿತಿಯ ನಡುವೆ ವಿಶೇಷವಾದಂತಹ ಒಂದು ಒತ್ತನ್ನು ನೀಡಿ ಈ ಬಾರಿಯ ಬಜೆಟ್ ಅನ್ನ ತಯಾರು ಮಾಡಬೇಕಾಗತ್ತೆ. ಹಾಗೆಯೇ ಮೋದಿ ಪಾಪ್ಯುಲಾರಿಟಿ ಅನ್ನುವಂಥದ್ದೇನು ಚುನಾವಣೆಗಳಲ್ಲಿ ವ್ಯಕ್ತ ಆಗ್ತಾ ಇದೆ, ಅದನ್ನ ಸ್ವಲ್ಪ ಮಟ್ಟಿಗಾದ್ರೆ ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಏನೋ ಮಾಡಿದೆ ಅನ್ನೋದನ್ನ ತೋರಿಸುವಂತಹ ಅವಶ್ಯಕತೆಯೂ ಕೂಡ ಸಿದ್ದರಾಮಯ್ಯ ಅವರ ಮೇಲಿದೆ. ಈ ರೀತಿಯಾಗಿ 12ನೇ ಬಜೆಟ್ಗೆ 12 ರೀತಿಯಾಗಿ ಯೋಚನೆ ಮಾಡಬೇಕಂತ ಅನಿವಾರ್ಯತೆ ಅವರಿಗೂ ಕೂಡ ಇರ್ತಕ್ಕಂಥ. ಇದರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. FKCCIನ ಮಾಜಿ ಅಧ್ಯಕ್ಷರು, ಹಿರಿಯ ಕೈಗಾರಿಕೋದ್ಯಮಿ ಆಗಿರುವ ಡಿ ಮುರಳೀಧರ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಅತಿಥಿಗಳ ಜೊತೆಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಬಜೆಟ್ ಕಾಪಿ ಈಗ ಬಂದಿರತಕ್ಕಂಥದ್ದು, ವಿಧಾನಸೌಧಕ್ಕೆ ಬಂದಿರತಕ್ಕಂಥ ಬಜೆಟ್ ಕಾಪಿಯನ್ನು ಈಗಾಗಲೇ ಪರಿಶೀಲನೆಯನ್ನು ನಡೆಸಿ ಅಲ್ಲಿ ಸೆಕ್ಯೂರಿಟಿ ಚೆಕ್ ಅನ್ನು ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಚೆಕ್ ಮಾಡಿ ಅದನ್ನು ಒಳಗೆ ಕಳಿಸ್ತಕ್ಕಂತಹ ಕೆಲಸವೂ ಕೂಡ ನಡೀತಾ ಇರತಕ್ಕಂಥದ್ದು. ಬಜೆಟ್ ಕಾಪಿಗಳೆಲ್ಲವೂ ಕೂಡ ಈಗಾಗಲೇ ಬಂಡಲ್ಗಳ ಮೂಲಕವಾಗಿ ಬಂದು ತಲುಪಿದೆ. ವಿಧಾನಸೌಧದ ಬಳಿಯಲ್ಲಿರ್ತಕ್ಕಂಥ ಬಾಕ್ಸ್ಗಳಲ್ಲಿ ಬಜೆಟ್ ಪ್ರತಿ ಈಗಾಗಲೇ ಬಂದಿರತಕ್ಕಂಥದ್ದು. ಸ್ವಲ್ಪ ಕಟ್ ಮಾಡ್ತೆ, ಸ್ವಲ್ಪ ಕಟ್ ಮಾಡ್ಕೊಡಮ್ಮ.
ಸಿಎಂ ಅವರ ನಿವಾಸ ಕಾವೇರಿಗೆ ಆಗಮಿಸಿರ್ತಕ್ಕಂತಹ ಹಣಕಾಸು ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರು ಈಗಾಗಲೇ ಬಜೆಟ್ ಪ್ರತಿಯನ್ನ ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಗಾಗಿ ಆಗಮಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಂದರೆ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಿಂದ ಹೊರಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಈ ಒಂದು ಬಜೆಟ್ ಪ್ರತಿಯನ್ನ ತೆಗೆದುಕೊಂಡು ಬಂದು ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರು ನೀಡ್ತಾರೆ. ಆ ಒಂದು ಬಜೆಟ್ ಕಾಪಿ ಅವರಿಗೆ ತಲುಪಿದ ನಂತರ ಸಿದ್ದರಾಮಯ್ಯ ಅವರು ಒಮ್ಮೆ ಅದನ್ನು ಪರಿಶೀಲನೆಯನ್ನು ಮಾಡಿ ನಂತರ ಅಲ್ಲಿಂದ ಹೊರಟು ವಿಧಾನಸೌಧದ ಕಡೆಗೆ ಆಗಮಿಸ್ತಾರೆ. ವಿಧಾನಸೌಧಕ್ಕೆ ಬಂದು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ನ ಮುಂದೆ ಈ ಒಂದು ಬಜೆಟ್ ಪ್ರತಿಯನ್ನು ಇಟ್ಟು ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡ್ಕೊಂಡ ನಂತರ ಸರಿಯಾಗಿ 11:30ಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸ್ತಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸಿಎಂಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳು ಬಜೆಟ್ ಪ್ರತಿಯನ್ನ ತೆಗೆದುಕೊಂಡು ಬಂದು ಅವರಿಗೆ ನೀಡೋದಕ್ಕಾಗಿ ಆಗಮಿಸಿರ್ತಕ್ಕಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಎಸ್, ಬಜೆಟ್ ಮಂಡನೆಗೆ ಬೇಕಾಗಿರ್ತಕ್ಕಂಥ ತಯಾರಿ ಒಂದು ಕಡೆಯಲ್ಲಿ ನಡೀತಾ ಇರುವಂಥದ್ದು. ಬಜೆಟ್ನ ಬಗ್ಗೆ ಇರತಕ್ಕಂಥ ನಿರೀಕ್ಷೆಗಳು ಕೂಡ ದೊಡ್ಡ ಮಟ್ಟದಲ್ಲಿದೆ. ಹಾಗೆಯೇ ನಮ್ಮ ಜೊತೆಗೆ ಡಿ ಮುರಳೀಧರ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ SBMನ ನಿವೃತ್ತ ಮ್ಯಾನೇಜರ್ ಹಾಗೂ ಹಿರಿಯ ಹಾಸ್ಯ ಬರಹಗಾರರು, ಹಾಸ್ಯ ಸಾಹಿತಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ತಮ್ಮ ಹಾಸ್ಯದ ಬರಹದ ಮೂಲಕವಾಗಿ ಜನರ ಮನಸ್ಸನ್ನು ಗೆದ್ದಿರುವಂಥ, ಯಾಕಂದರೆ ಹಣ ಬಜೆಟ್ ಅಂತ ಹೇಳಿದಾಗಲೆಲ್ಲವೂ ಕೂಡ ನಾವು ಗಂಭೀರವಾದಂಥ ಚರ್ಚೆಯನ್ನು ಮಾಡ್ತೀವಿ. ಆದರೆ ಇದರ ನಡುವೆಯೂ ಕೂಡ ಒಂದಷ್ಟು ಹಾಸ್ಯ ಇದ್ದೇ ಇರುತ್ತೆ. ಇದರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ MS ನರಸಿಂಹಮೂರ್ತಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನೀರಾವರಿ ತಜ್ಞರು, ಕೃಷಿ ತಜ್ಞರಾಗಿರುವ ಪ್ರೊಫೆಸರ್ ನರಸಿಂಹಪ್ಪ ಅವರು ನಮಗೆ ಜಾಯ್ನ್ ಆಗ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ SR ಕೇಶವ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೈಸೂರು ಸ್ಟುಡಿಯೋದಲ್ಲಿ ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ನಂದಿನಿ ಜಯರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಜನ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನು ಇಟ್ಟಿದ್ದಾರೆ, ಸಾಮಾನ್ಯ ಜನರಿಗೆ ಈ ಒಂದು ಬಜೆಟ್ ಮೇಲೆ ಇರತಕ್ಕಂಥ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನ ಏನು ಹೇಳ್ತಾರೆ ಬಜೆಟ್ ಬಗ್ಗೆ ಅನ್ನೋದನ್ನ ನೋಡೋಣ. ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಒಂದೊಂದು ಯೂನಿವರ್ಸಿಟಿ ಬೇಕು. ಬಿಕಾಸ್ ಈಗ ಒಂದು ಡಿಸ್ಟ್ರಿಕ್ಟಲ್ಲಿ ಯೂನಿವರ್ಸಿಟೀಸ್ ಇಲ್ಲದೆ ಇರೋದ್ರಿಂದ ನಾವು ಬೇರೆ ಡಿಸ್ಟ್ರಿಕ್ಟಿಗೆ ಹೋಗಿ ನಮ್ಮದು ಏನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬರೋದು ಕಷ್ಟ ಆಗ್ತಾಯಿದೆ. ಆ್ಯಂಡ್ ಸೆಕೆಂಡ್ಲಿ ಏನು ಬೇಕಾಗಿದೆ ಅಂದರೆ ವುಮೆನ್ ಎಜುಕೇಷನ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಫಂಡ್ಸ್ ರಿಲೀಸ್ ಮಾಡಿದ್ರೆ ಇನ್ನೂ ಆದಷ್ಟು ಅನುಕೂಲ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ, ಅದರಲ್ಲೂ ವುಮೆನ್ ಎಂಪವರ್ಮೆಂಟ್ ಥರದಲ್ಲಿ. ಆ್ಯಂಡ್ ಟೆಕ್ನಾಲಜಿ ವೈಸು ರೂರಲ್ ಏರಿಯಾಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಯಾವ್ಯಾವ ಥರ ಫೆಸಿಲಿಟೀಸಲ್ಲಿ ಕರ್ನಾಟಕ ಗೌರ್ಮೆಂಟ್ ಹಿಂದೆ ಉಳಿದಿದೆ ಅದನ್ನು ಮುಂದೆ ತರೋಕ್ಕೆ ಯಾವ್ಯಾವ ಥರ ಸೌಲಭ್ಯಗಳು ಬೇಕು ಅದನ್ನೆಲ್ಲ ಇಂಪ್ರೂವ್ ಮಾಡಬೇಕು. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ, ಅದನ್ನೇ ಕರ್ನಾಟಕಗೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ವುಮೆನ್ ಎಜುಕೇಷನ್ ಬಗ್ಗೆ ಇನ್ನೂ ಸ್ಟ್ರಾಂಗ್ ಆಗಬೇಕು. ವುಮೆನ್ ರೂರಲ್ ಕಡೆ ಇನ್ನೂ ವುಮೆನ್ ಎಜುಕೇಷನ್ ಸರಿಯಾಗಿ ಸಿಗ್ತಿಲ್ಲ, ಹೆದರ್ಕೋತಿದ್ದಾರೆ ಕಳ್ಸೋಕ್ಕೆ ಪೇರೆಂಟ್ಸ್ಗಳು. ಸೊ ಅವ್ರಿಗೆ ಪ್ರೊಟೆಕ್ಷನ್ ವೈಸಲ್ಲಾಗಲಿ ಎಜುಕೇಷನ್ ಫಂಡ್ಸಲ್ಲಾಗಲಿ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ವುಮೆನ್ಸ್ಗಳು ಧೈರ್ಯವಾಗಿ ಬರ್ತಾರೆ. ಇವಾಗ ತುಂಬ ಕೇಸ್ಗಳು ನಡೀತಿರೋದಕ್ಕೆ ರ್ಯಾಗಿಂಗ್ಸು ಕಾಲೇಜಲ್ಲಿ ಇನ್ನೂ ಸ್ಟಾಪ್ ಆಗಿಲ್ಲ ಕಂಪ್ಲೀಟಾಗಿ. ಇನ್ನೂ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕು, ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಮಾಡಿದ್ರೆ. ಆ್ಯಂಡ್ ಹೈಲಿ ವುಮೆನ್ಸ್ಗಳು ಇನ್ನೂ ಓದೋಕ್ಕೆ ಪ್ರೊಟೆಕ್ಷನ್ ಕೊಟ್ಟರೆ ಆಬ್ವಿಯಸ್ಲಿ ಅವರು ತುಂಬ ಸಕ್ಸೀಡ್ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವುದಕ್ಕೂ ಫೆಸಿಲಿಟೀಸ್ ಅಂತೂ ಫಸ್ಟ್ ಬೇಸಿಕ್ ಫೆಸಿಲಿಟೀಸೇ ಇಲ್ಲ, ಅದನ್ನೆಲ್ಲದು ಫುಲ್ಫಿಲ್ ಮಾಡಬೇಕು ಅಂತ ಆಲ್ ಗರ್ಲ್ಸ್ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಗರ್ಲ್ಸ್ಗೆ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಸೆಕ್ಯೂರಿಟಿ ಆಗಿರ್ಬೋದು, ಇಲ್ಲ ವಾಟರ್ ಸಪ್ಲೈ ಆಗಿರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟು ಅಷ್ಟೇ. ತುಂಬಾ ಎಷ್ಟು ಅಂದರೆ ನಮ್ಮ ಕಾಲೇಜಿಗೆ ತುಂಬ ಜನ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ಸು ಇದೆ. ಇಲ್ಲಿ ತುಂಬ ಮಕ್ಕಳು ಬರ್ತಿರೋದ್ರಿಂದ ತುಂಬಾ ಬಸ್ಸಿಗೆ ತುಂಬಾ ಕಷ್ಟ ಇದೆ. ಸೊ ಇನ್ನೂ ಜಾಸ್ತಿ ಬಸ್ನ ವ್ಯವಸ್ಥೆ ಇನ್ನೂ ಜಾಸ್ತಿ ಮಾಡೋದು, ಆಮೇಲೆ ಸೆಕ್ಯೂರಿಟಿಗೋಸ್ಕರ ಕಾಂಪೌಂಡ್ಸ್ನ ಹೈ ಮಾಡೋದಾಗಲಿ, ಇಲ್ಲ ಔಟರ್ಸ್ನ ಅಲೋ ಮಾಡ್ದಲೇ ಇರೋದಾಗಲಿ, ಅದನ್ನೆಲ್ಲ ಮಾಡೋಕ್ಕೆ ಇನ್ನೂ ಸ್ವಲ್ಪ ಫಂಡ್ನ ಕಾಲೇಜಸ್ಗೋಸ್ಕರ ತುಂಬ ಕೊಡಬೇಕು ಅಂತ ಕೇಳ್ಕೊತೀನಿ. ಬೆಳೆ ಬೆಳೀತಿರೋದೇ ಕಾಫಿ, ಅದರಲ್ಲಿ ಮಳೆ ಬಂದರೆ ಕಾಫಿ ಆಗುತ್ತೆ. ಈ ಸರ್ತಿ ಮಳೆ ಇಲ್ಲ, ಅನಾವೃಷ್ಟಿಯಿಂದ ತುಂಬ ಬೆಳೆ ಎಲ್ಲ ಹಾಳಾಗಿದೆ. ಅದೇ ರೀತಿ ಕಾಫಿ ಬೆಲೆನೂ ಕಡಿಮೆ ಇದೆ. ಕೂಡಲೇ ಇವತ್ತು ಸರ್ಕಾರ ಎಚ್ಚೆತ್ತು ಕಾಫಿ ಬೆಳೆಗಾರರಿಗೆ ಸಾಲ ಮನ್ನಾ ಮಾಡಬೇಕು ಒಂದು. ಹಾಗೆ ಸಬ್ಸಿಡಿ, ಇವತ್ತು ಏನು ಕಾಫಿ ಬೋರ್ಡಲ್ಲಿ ಸಬ್ಸಿಡಿ ಏನು ಬಂದಿದೆ ಸರ್ಕಾರದಿಂದ ಅದು ರೈತರಿಗೆ ತಲುಪ್ತಾ ಇಲ್ಲ. ಇದು ಕೂಡಲೇ
ಸರ್ಕಾರ ಗಮನ ಸೆಳೆದು ಕಾಫಿ ಬೋರ್ಡಿಂದ ನಮಗೆ ಸಬ್ಸಿಡಿ ಬರಬೇಕು. ಇತ್ತೀಚಿನ ದಿನದಲ್ಲಿ ಬೇಳೆಕಾಳು, ಹಾಲು ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗ್ತಾ ಇದೆ. ನೋಡ್ತಾ ಇದ್ದಂಗೆ ಒಂದು ವರ್ಷದ ಹಿಂದೆ ಹಾಲಿಗೆ 30 ರೂಪಾಯಿವರೆಗಿತ್ತು, ಈಗ 40 ಏರಿದೆ ಲೀಟ್ರಿಗೆ. ಬೇಳೆಕಾಳಿಗೂ ಹಾಗೆ ಸಮ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾಯಿಲ್ಲ ಯಾವುದಕ್ಕೂ. ಹಾಗೆ ಮಳೆ ಸಹ ಕಮ್ಮಿ, ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಈ ಸಂಬಳ ತಗೊಳ್ಳೋವರಿಗೆ ತಿಂಗಳಿಗೆ. ಅಂತೂ ಮಿಡ್ಲ್ ಫ್ಯಾಮಿಲಿ, ಲೋವರ್ ಫ್ಯಾಮಿಲಿ ಅಂತೂ ಪೂರಾ ಕಷ್ಟ. ಇದು ಜನಸಾಮಾನ್ಯರು ಇರತಕ್ಕಂತಹ ಅವ್ರಿಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್. ಹಾಗೆಯೇ ಬಜೆಟ್ನ ಬಗ್ಗೆ ಇರತಕ್ಕಂಥ ನಿರೀಕ್ಷೆಗಳ ಬಗ್ಗೆ ಒಂದು ಕ್ವಿಕ್ ಆಗಿ ಒಮ್ಮೆ ನೋಡ್ತಾ ಹೋಗೋದಿದ್ರೆ, ಪ್ರಧಾನವಾಗಿ ಈ ಬಾರಿಯ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆಯನ್ನು ಮಾಡಬಹುದು ಸಿದ್ದರಾಮಯ್ಯವರು ಅನ್ನುವಂಥ ವಿಚಾರಕ್ಕೆ ಬರೋದಿದ್ರೆ, ಸಹಕಾರಿ ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಸಾಲ, ರೈತರ ಸಾಲದ ವಿಚಾರ ಪ್ರಧಾನವಾಗಿದೆ. ಹಾಗೆಯೇ ಸಾಕಷ್ಟು ಅಂಶಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಹಣಕಾಸು ಸಚಿವರಾಗಿ 12ನೇ ಬಜೆಟನ್ನು CM ಸಿದ್ದರಾಮಯ್ಯವರು ಮಂಡಿಸ್ತಾ ಇರತಕ್ಕಂತಹದ್ದು. ಇದುವರೆಗೆ 11 ಬಜೆಟ್ ಮಂಡಿಸಿರ್ತಕ್ಕಂಥ ಅನುಭವ ಇದೆ. 12ನೇ ಬಜೆಟ್ ಅನ್ನು ಇವತ್ತು ಅವರು ಮಂಡಿಸ್ತಾ ಇದ್ದಾರೆ. ಸಹಕಾರಿ ಬ್ಯಾಂಕ್ಗಳಿಂದ ರೈತರು ಪಡೆದ ಕೃಷಿ ಸಾಲದ ಅರ್ಧ ಪಾಲು ಮನ್ನಾ ಮಾಡುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧ ಅವರೊಂದು ಸವಾಲನ್ನು ಕೂಡ ಹಾಕಿದ್ದಾರೆ, ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ರಾಜ್ಯದ ಅಂದಾಜು 14.5 ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ. ಈ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂತಹ ರೈತರಿಗೆ ಕೃಷಿ ಹಾಗೂ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಮುಂದುವರಿಸುವಂತಹ ನಿರೀಕ್ಷೆ ಇರತಕ್ಕಂಥದ್ದು. CM ಸಿದ್ದರಾಮಯ್ಯ ಅವರ ಈ ಬಾರಿಯ ಬಜೆಟ್ನಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡಬಹುದು ಅನ್ನುವಂಥದ್ದು. ಹಾಗೆಯೇ ಅಹಿಂದ ವರ್ಗಗಳ ಓಲೈಕೆಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಮೀಸಲಿಡಬಹುದು. ಅಹಿಂದ ವರ್ಗಗಳ ಓಲೈಕೆಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬಹುದು. ಅಹಿಂದ ವರ್ಗದವರಿಗೆ ಸಾಲ ಸೌಲಭ್ಯವನ್ನು ವಿಶೇಷವಾಗಿ ನೀಡಬಹುದು. ಸಮಾಜ ಕಲ್ಯಾಣ ಇಲಾಖೆಗೆ ಕಳೆದ ವರ್ಷದಂತೆ ಹೆಚ್ಚಿನ ಅನುದಾನವನ್ನು ಈ ಒಂದು ಅಹಿಂದ ವರ್ಗಗಳ ಪಾಯಿಂಟ್ ಆಫ್ ವ್ಯೂ ಇಂದ ಹೆಚ್ಚಿನ ಒಂದು ಅನುದಾನವನ್ನು ಮೀಸಲಿಡುವಂತಹ ನಿರೀಕ್ಷೆ ಇರತಕ್ಕಂತಹದ್ದು. SC ST ವಿದ್ಯಾರ್ಥಿಗಳ ವಾರ್ಷಿಕ ಶುಲ್ಕವನ್ನು ವಿದ್ಯಾರ್ಥಿಗಳ ಶುಲ್ಕ ಏನಿದೆ ಆ ಒಂದು ಶುಲ್ಕವನ್ನು ಸಂಪೂರ್ಣ ವಿನಾಯಿತಿ ಮಾಡಬಹುದು. ಯಾವುದೇ ರೀತಿಯಾದಂತಹ ಶುಲ್ಕ ಪಾವತಿ ಇಲ್ಲದೇನೆ ಉಚಿತ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬಹುದು. ರಾಜ್ಯದಲ್ಲಿ ಹೊಸದಾಗಿ 30 ತಾಲೂಕುಗಳನ್ನು ಅಥವಾ 30ಕ್ಕೂ ಹೆಚ್ಚು ತಾಲೂಕುಗಳನ್ನು ರಚಿಸುವಂತಹ ಘೋಷಣೆಯನ್ನು ಕೂಡ ಮಾಡಬಹುದು. ಇದಕ್ಕಾಗಿ ಪ್ರತಿ ತಾಲೂಕು ರಚನೆಗೆ ಅಂದಾಜು 10 ರಿಂದ 15 ಕೋಟಿ ರೂಪಾಯಿಯಷ್ಟು ಹಣವನ್ನು ಮೀಸಲಿಡತಕ್ಕಂತಹ ನಿರೀಕ್ಷೆ ಇದೆ. ಸುಮಾರು 300 ಕೋಟಿಗಿಂತ ಹೆಚ್ಚು ಹಣವನ್ನು ಈ ಒಂದು ನಿಟ್ಟಿನಲ್ಲಿ ಮೀಸಲಿಡುವಂತಹ ಸಾಧ್ಯತೆ ಇದೆ. ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಮೀಸಲಿಡಿರುವಂತಹ ನಿರೀಕ್ಷೆ ಇರತಕ್ಕಂಥದ್ದು. ಈಗಾಗಲೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಬರ್ತಕ್ಕಂತಹ ಯೋಜನೆಗಳಿಂದವೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಮೌಂಟ್ ಅನ್ನು ಮೀಸಲಿಡುವಂಥದ್ದು. ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳನ್ನು 4 ಪಥಕ್ಕೆ ಏರಿಸುವಂತಹ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಘೋಷಣೆ ಮಾಡಬಹುದು. ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಮೀಸಲಿಡುವಂತಹ ಸಾಧ್ಯತೆ ಇದೆ. ಅನ್ನಭಾಗ್ಯದ ಅಕ್ಕಿ ಪ್ರಮಾಣದಲ್ಲಿ ಯೂನಿಟ್ಗೆ 5 kgಯಿಂದ 8 kgಗೆ ಏರಿಕೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯೂನಿಟ್ ಸಿಸ್ಟಮ್ ಅನ್ನು ತಂದಿರತಕ್ಕಂಥದ್ರಲ್ಲಿ ಇನ್ನು ಅಮ್ಮ ಕ್ಯಾಂಟೀನ್ ತಮಿಳುನಾಡಿನಲ್ಲಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನಮ್ಮ ಕ್ಯಾಂಟೀನ್ ಅನ್ನು ಆರಂಭಿಸುವಂತಹ ಒಂದು ನಿರೀಕ್ಷೆ ಇದೆ. ಇದು ಬಹುತೇಕ ಬೆಂಗಳೂರಿನಲ್ಲಿ ನಡೀಬಹುದು ಅನ್ನುವಂಥದ್ದು. ಇನ್ನು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸಿಬ್ಬಂದಿ ನೇಮಕಾತಿಗೆ ಹೊಸ ನೀತಿಯನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಸಿಬ್ಬಂದಿಯನ್ನು ನೇಮಕಾತಿ ಮಾಡಬಹುದು. ಹಾಗೆಯೇ ಸರ್ಕಾರಿ ಇಲಾಖೆಯಲ್ಲಿ ಇರತಕ್ಕಂತಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್ ಇಲಾಖೆಯ ಕ್ಯಾಂಟೀನ್ಗಳನ್ನು ಮೇಲ್ದರ್ಜೆಗೇರಿಸುವಂತಹ ನಿರೀಕ್ಷೆ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಪೊಲೀಸ್ ಕ್ಯಾಂಟೀನ್ ವ್ಯವಸ್ಥೆ ಇದೆ, ಆದರೆ ಅದು ಸಮರ್ಪಕವಾಗಿಲ್ಲ. ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನು ಶಾಸಕರೆಲ್ಲರ ಒತ್ತಾಸೆ ಇರತಕ್ಕಂಥದ್ದು 3 ಕೋಟಿಯಿಂದ 5 ಕೋಟಿಗೆ ಹೆಚ್ಚಳ ಮಾಡಬೇಕು ಅಂತೇಳಿ ಅದನ್ನು 5 ಕೋಟಿಗೆ ಹೆಚ್ಚಿಸ್ತಾರಾ ಅಥವಾ 4 ಕೋಟಿಗೆ ಸೀಮಿತಗೊಳಿಸ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇಲ್ಲಿ ಬಜೆಟನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನುವಂಥದ್ದು. SSLC ವರೆಗೆ ಹೆಣ್ಣು ಮಕ್ಕಳ ಶೈಕ್ಷಣಿಕ ವೆಚ್ಚ ಸಂಪೂರ್ಣ ಉಚಿತವಾಗಿ ನೀಡುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ. ಈ ಹಿಂದೆ ಶಾಲೆಗೆ ಹಾಜರಾಗುವಂಥ ವಿದ್ಯಾರ್ಥಿನಿಯರಿಗೆ 2 ರೂಪಾಯಿಯ ಒಂದು ಅವ್ರನ್ನ ಪ್ರೋತ್ಸಾಹಿಸುವಂತಹ ಧನವನ್ನು ಕೊಡಲಾಗ್ತಿತ್ತು. ಇನ್ನು ರಾಜ್ಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಯನ್ನು ಪಡೆಯಲು ಪರಿಷ್ಕೃತ ಆರೋಗ್ಯ ವಿಮೆಯನ್ನು ಅಳವಡಿಕೆ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ರಮೇಶ್ ಕುಮಾರ್ ಅವರು ಹೇಳ್ಕೊಂಡಿದ್ರು. ಅದು ಬಜೆಟ್ನಲ್ಲಿ ಘೋಷಣೆ ಆಗಬಹುದು. ಬೆಂಗಳೂರಿನ ಕೆರೆಗಳ ಪುನಶ್ಚೇತನಕ್ಕೆ ಹೊಸ ನೀತಿಯನ್ನು ಪ್ರಕಟಿಸಿ ಹೆಚ್ಚಿನ ಅನುದಾನವನ್ನು ಕೂಡ ಮೀಸಲಿಡುವಂತಹ ಸಾಧ್ಯತೆ ಇದೆ. ಈಗಲಾದರೂ ಈ ಕೆರೆಗಳ ದುರಸ್ತಿ ಆಗತ್ತಾ ನೋಡಬೇಕು. ಬೆಂಗಳೂರು ನಗರದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುವ ನಿಟ್ಟಿನಲ್ಲಿ ಹೆಚ್ಚು ಹಣವನ್ನು
ಅನುದಾನವನ್ನು ನೀಡುವಂತಹ ನಿರೀಕ್ಷೆಯೂ ಕೂಡ ಇರತಕ್ಕಂತಹದ್ದು. ಮರಳು ಕೊರತೆಯನ್ನು ನೀಗಿಸುವಂತಹ ದೃಷ್ಟಿಯಿಂದ ಎಂಸ್ಯಾಂಡ್ ಉತ್ಪಾದನಾ ಘಟಕಗಳಿಗೆ ವಿಶೇಷ ರಿಯಾಯಿತಿ ನೀಡುವಂತಹ ಸಾಧ್ಯತೆ ಇದೆ. ಎಂಸ್ಯಾಂಡ್ ಉತ್ಪಾದನೆಗೆ ಮತ್ತು ಅದು ಕಡಿಮೆ ಮೊತ್ತದಲ್ಲಿ ಜನರಿಗೂ ಕೂಡ ಸಿಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ 7ನೇ ವೇತನ ಆಯೋಗವನ್ನು ರಚನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂತಹದ್ದು. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಈ ಒಂದು ವೇತನ ಆಯೋಗದಿಂದ 4 ತಿಂಗಳಲ್ಲೇ ವರದಿಯನ್ನು ತರಿಸ್ಕೊಂಡು ಅದನ್ನು ಶಿಫಾರಸು ಮಾಡತಕ್ಕಂತಹ ಅದರ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿದರೆ ಬಹುಶಃ ಮುಂದಿನ ವರ್ಷದಲ್ಲಿ ಅದು ಮತ ಆಗಿ ಕನ್ವರ್ಟ್ ಆಗಬಹುದು. ಆ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಮಾಡಬಹುದು. ಬರಗಾಲ ಹಿನ್ನೆಲೆಯಲ್ಲಿ ಕೆರೆಗಳ ಹೂಳು ತೆಗೆಸಿ ಮಳೆ ನೀರಿನ ಸದ್ಬಳಕೆಗೆ ವಿಶೇಷ ಆದ್ಯತೆಯನ್ನ ಈ ಬಾರಿಯಾದರೂ ಸಿದ್ದರಾಮಯ್ಯ ಅವರು ಕೊಡ್ತಾರಾ ಅನ್ನುವಂತಹ ಅದರ ಬಗ್ಗೆ ಒಂದು ನಿರೀಕ್ಷೆ ಇದ್ದೇ ಇದೆ. ಎಸ್ ಚರ್ಚೆನ ನಾವು ಆರಂಭಿಸೋಣ. ಮೊದಲಿಗೆ ಮುರಳೀಧರ್ ಅವರೇ, ತಾವು ಯಾವ ರೀತಿ ಅಂತ ಒಂದು ನಿರೀಕ್ಷೆಯನ್ನು ಈ ಒಂದು ಬಜೆಟ್ನಲ್ಲಿ ಇಟ್ಕೊಂಡಿರುವಂಥ ಓವರಾಲ್ ಆಗಿ ನೋಡಿ, ವರ್ಷ ಪ್ರತಿ ವರ್ಷವೂ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡುವಾಗ ಅವರಿಗೆ ಒಂದು ವಾತಾವರಣ ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರುತ್ತೆ. ಈ ವರ್ಷ ನೋಡಿದ್ರೆ ಈ ವಾತಾವರಣ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ತುಂಬ ಇಂಪಾರ್ಟೆಂಟು ಮುಖ್ಯವಾದ ವಿಷಯ ಏನಂದರೆ, ಈ 1 ಜುಲೈಯಿಂದ GST ಬರಲಿಕ್ಕೆ ಸಾಧ್ಯ ಇದೆ. GST ಬಂದರೆ ಸರ್ಕಾರ ಬೊಕ್ಕಸಕ್ಕೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಅವರಿಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇವಾಗ ಮಾಡಿದ್ರು ತುಂಬ ಗೆಸ್ ಮಾಡಬೇಕು, ಅವರು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಅವರು ಫಸ್ಟು ಎಷ್ಟು ಇನ್ಕಮ್ ಬರುತ್ತೆ ಅಂತ ಗೊತ್ತಿಲ್ಲದಿದ್ದರೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅಂತ ಅದು ಒಂದು ತುಂಬ ದೊಡ್ಡ ಪ್ರಶ್ನೆ ಆಗುತ್ತೆ. ಇವಾಗ GST ಕೌನ್ಸಿಲಲ್ಲಿ ಡಿಸೈಡ್ ಮಾಡಿದ್ದಾರೆ, ಇಷ್ಟು ದುಡ್ಡು ಕೊಡ್ತೀವಿ ನಿಮಗೆ ಸಿಗದಿದ್ರೆ ಅಂದರೆ. ಆದರೆ ನಮ್ಮ ಸ್ಟೇಟು ಕೆಲವರು ಹೇಳ್ತಾರೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟು, ಸರ್ವಿಸಸ್ ಜನ್ರೇಷನ್ ಸ್ಟೇಟು, ಕನ್ಸಂಪ್ಷನ್ ಸ್ಟೇಟು ಇಲ್ಲ ಅಂತ. ಬಟ್ ನಮ್ಮ ಸ್ಟೇಟು ಜಾಸ್ತಿ ಕನ್ಸಂಪ್ಷನ್ ಸ್ಟೇಟಾ ಇಲ್ಲ ಒರಿಜಿನೇಟಿಂಗ್ ಸ್ಟೇಟಾ ಅನ್ನೋದು GST ಬಂದ ಮೇಲೆ ಗೊತ್ತಾಗ್ಬಿಡುತ್ತೆ. ನಮ್ಮದು ಕನ್ಸಂಪ್ಷನ್ ಸ್ಟೇಟ್ ಆದರೆ ನಮಗೆ GST ಟ್ಯಾಕ್ಸಸ್ ಜಾಸ್ತಿ ಸಿಗುತ್ತೆ, ಸರ್ಕಾರಕ್ಕೆ ಜಾಸ್ತಿ ಬೊಕ್ಸಕ್ಕೆ ದುಡ್ಡು ಜಾಸ್ತಿ ಬರುತ್ತೆ, ಅವರು ಖರ್ಚು ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ. ಎರಡನೇದು ಬಂದು ಪ್ರತಿಯೊಬ್ಬರು ಇವಾಗ ಪೇಪರಲ್ಲಿ ಡಿಸ್ಕಸ್ ಮಾಡೋದಿರಲಿ ಏನಿರಲಿ, ನಮ್ಮ ಸರ್ಕಾರ ಹೋದ 5 ವರ್ಷ 10 ವರ್ಷದಿಂದ ಕರ್ನಾಟಕ ಬೆಳವಣಿಗೆ ತುಂಬ ಕಡಿಮೆ ಆಗ್ತಾಯಿದೆ ವರ್ಷ. ಅವರು 2-3 ವರ್ಷಕ್ಕೆ ಮುಂಚೆ ಸರ್ಕಾರ ಏನು ಮಾಡಿದ್ರು, ನೀವು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸು ನೀವು GSDPL ತೊಗೊಳ್ತಾ ಇಲ್ಲ, ಅದರಿಂದ ನಮಗೆ ಕಡಿಮೆ ಫಿಗರ್ ಬರ್ತಾ ಇದೆ ಅಂತ ಹೇಳಿದ್ರು. ಆ ಫಿಗರ್ ಕನ್ಸಿಡರ್ ಮಾಡಿದ್ರೂ ನ್ಯಾಷನಲ್ ಆ್ಯಾವ್ರೇಜ್ ಕಡಿಮೆ ಕಂಪೇರ್ ಮಾಡಿದ್ರೆ ನಾವು ಇನ್ನೂ ತುಂಬ ಕಮ್ಮಿಯಲ್ಲಿದ್ದೀವಿ ನಾವು. ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ, ಯಾವ ಥರ ಬೆಳವಣಿಗೆ ಜಾಸ್ತಿ ಆಗಬೇಕು ಅಂತ. ಯು ಮಸ್ಟ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಕೇಕ್. ಯಾವ ದುಡ್ಡು ಕೊಡಬೇಕಾದ್ರೂ, ಯಾರಿಗೆ ದುಡ್ಡು ಕೊಡಬೇಕಾದ್ರೂ ಹಂಚಬೇಕಾದ್ರೆ ಆ ದುಡ್ಡು ಜಾಸ್ತಿ ಇದ್ದರೆ ಎಲ್ರಿಗೂ ಹಂಚ್ಬೋದು. ಅದು ಕಡಿಮೆ ಆಗ್ತಾ ಹೋದರೆ ಅದು ಹಂಚೋದು ಕಷ್ಟ ಆಗುತ್ತೆ. ಅದರಿಂದ ಬೆಳವಣಿಗೆ ಬಗ್ಗೆ ಏನೋ ಮಾತಾಡ್ತಾರೋ ಅನ್ನೋದು ಒಂದು ನೋಡಬೇಕು. ಯಾಕಂದರೆ ಹೋದ 5 ವರ್ಷದಲ್ಲಿ ನನಗೆ ಸಿದ್ದರಾಮಯ್ಯನ ಬಗ್ಗೆ ತುಂಬ ರೆಸ್ಪೆಕ್ಟ್ ಇತ್ತು. ಐ ಹ್ಯಾಡ್ ಅ ಲಾಟ್ ಆಫ್ ರಿಗಾರ್ಡ್ ಫಾರ್ ಹಿಮ್. ಯಾಕಂದರೆ ನಾವು 10 ವರ್ಷಕ್ಕೆ ಮುಂಚೆನೇ ನಾವು FKCCಯಿಂದ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಪ್ರಾಬ್ಲಮ್ಸ್ ಹೇಳಿ ಈ ಥರ ಚೇಂಜಸ್ ಮಾಡಬೇಕಂದ್ರೆ ಅವ್ರು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಮಾಡಿದ್ದಾರೆ. ಆದರೆ ಹೋದ 5 ವರ್ಷದಲ್ಲಿ ಅವರು ಬರೀ ಫಿನಾನ್ಸ್ ಮಿನಿಸ್ಟರ್ ಮಾತ್ರ ಆಗಿದ್ದರು. ಇವಾಗ ಅವರಿಗೆ ಪ್ರಾಬ್ಲಮ್ಸ್ ಇದೆ. ಬಟ್ ಹೋದ 5 ವರ್ಷದಲ್ಲಿ ಆ ಡೈನಮಿಸಮ್ ಎಲ್ಲೋ ಒಂದು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದರಿಂದನೇ ನೋಡಿ ಬೆಳವಣಿಗೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. CM ಆಗಿದ್ದವರು ಈ ಹಣಕಾಸು ಮಿನಿಸ್ಟ್ರಿನ ತಮ್ಮ ಜೊತೆಗೆ ಇಟ್ಕೊಳ್ಳದೆ ಇದ್ರೆ ಬಹುಶಃ ಹೆಚ್ಚು ಅನುಕೂಲ ಆಗೋ ಚಾನ್ಸಸ್ ಇರುತ್ತೇನೋ ಅಂತ ಹೇಳುವಂಥದ್ದು. ಏನೋ ಬೇರೆ ಯಾರಾದರೂ ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದಿದ್ರೆ ಇವರು ಮಾಡ್ಬೋದಾಗಿತ್ತೇನೋ ಒಂದು ನೀವು ಹೇಳೋದು ಕರೆಕ್ಟ್ ಸಜೆಷನ್ ಅನಿಸುತ್ತೆ. ಅದರಿಂದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರಲಿ ಕಡಿಮೆ ಆಗ್ತಾಯಿದೆ, ಕುಸಿತಾ ಇದೆ ಎಲ್ಲ ಕಡೆ. ಅದರಿಂದ ಇದ್ರ ಬಗ್ಗೆ ಏನು ಚಿಂತನೆ ಮಾಡಬೇಕು ಅಂತ ಅವರು ಈ ಬಡ್ಜೆಟಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಇದು ನನ್ನ ಪ್ರಕಾರ ಒಂದು ಬಡ್ಜೆಟಲ್ಲಿ ಮಾಡಿ ಅದನ್ನು ರಿಸಲ್ಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಹೋದ 5 ವರ್ಷದಲ್ಲಿ ನಾನು ಇವಾಗ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ನೆಕ್ಸ್ಟ್ 5 ಇಯರ್ಸಲ್ಲಿ ಪ್ಲ್ಯಾನ್ ಮಾಡಬೇಕು, ಇದು ಮಾಡಬೇಕು ಅಂತ ಅದು ಏನು ಕಾಣು ಬಂದಿಲ್ಲ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಮೂರನೇ ವಿಷಯ ಏನಂದರೆ, ಇವಾಗ ಈ UP ಎಲೆಕ್ಷನ್ಸ್ ಬಂದುಬಿಟ್ಟು BJP ಸ್ವೀಪ್ ಮಾಡಿದ್ದೆ. ಮುಲಾಯಂ ಸಿಂಗ್ ಯಾದವ್ ಮಗ ಅಖಿಲೇಶ್ ಸಿಂಗು ಅವರು ಗುಡ್ ಗವರ್ನೆನ್ಸ್, ಆಮೇಲೆ ಪಾಪ್ಯುಲಿಸ್ಟ್ ಮ್ಯಾನ್ ಆಗಿದ್ದೂ ಅಂತ ಹೇಳಿದ್ರು ಕೂಡ ಜನ ಅದನ್ನ ನಂಬಲಿಲ್ಲ. ಅಂದರೆ ಇವಾಗ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ಡೆಲಿವರ್. ಸುಮ್ಮನೆ ಬಡ್ಜೆಟಲ್ಲಿ ಮಾತಾಡ್ಬಿಟ್ಟು ಹೇಳ್ಬಿಡೋದು ಹೋಗೋದು, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋದು ಅದೆಲ್ಲ ಹೋಯ್ತು. ಇವಾಗ
ಬಿಕಾಸ್ ಆಲ್ಮೋಸ್ಟ್ ಮೋರ್ ದೆನ್ 60% ಆಫ್ ಅವರ್ ಪಾಪ್ಯುಲೇಷನ್ ಇಸ್ ಯಂಗ್ಸ್ಟರ್ಸ್. ಅವರಿಗೆ ದೇ ವಾಂಟ್ ಡೆಲಿವರಿ. ಏನು ನಡೀತಾ ಇದೆ ಆನ್ ಗ್ರೌಂಡಲ್ಲಿ, ಇಲ್ಲಿ ಸಾಲೆ ಬರ್ತಾ ಇದೆಯಾ, ಇಲ್ಲಿ ನೀರು ಬರುತ್ತಾ, ಬಿಜ್ಲಿ ಸಿಗುತ್ತಾ, ಇಲ್ಲ ರಸ್ತೆ ಚೆನ್ನಾಗಿದೆಯಾ, ಅದು ಅವ್ರು ನೋಡ್ತಾರೆ ಹೊತ್ತು ಇವಾಗ ಪ್ರಾಮಿಸಸ್ ಮೇಲೆ ಹೋಗಲ್ಲ. ಅದರಿಂದ ಇವರು ಈ ಬಡ್ಜೆಟ್ ಏನಾದರೂ ನಾನು ವೋಟ್ ಗ್ಯಾದರಿಂಗ್ ಬಡ್ಜೆಟ್ ಮಾಡ್ತೀನಿ, ಆಮೇಲೆ ಪಾಪ್ಯುಲಿಸ್ಟ್ ಬಡ್ಜೆಟ್ ಮಾಡ್ತೀನಿ ಅಂದರೆ ಇವಾಗ BJP ಅವರು ಗೆದ್ದಿದ್ದಾರಲ್ಲ, ಇನ್ ಸ್ಪೈಟ್ ಆಫ್ ಅಖಿಲೇಶ್ ಯಾದವ್ಸ್ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ಸ್, ಅದನ್ನು ಇವರು ಮನಸ್ಸಲ್ಲಿಟ್ಕೊಂಡು ಅದನ್ನು ರಿವ್ಯೂ ಮಾಡಬೇಕಾಗುತ್ತೆ. ಸೊ ನಮ್ಮ ಸರ್ಕಾರದಲ್ಲಿ ಇರೋ ಬ್ಯೂರೋಕ್ರಸಿಗೆ ಇವರು ಮಾತಾಡೋದು ಎಲ್ಲ ಡೆಲಿವರಿ ಮಾಡಲಿಕ್ಕೆ ಕೆಪಬಿಲಿಟಿ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದರ ಬಗ್ಗೆ ಏನು ಮಾಡ್ತಾರೆ ಅನ್ನೋದು, ಡೆಲಿವರಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಮೊನ್ನೆ ಇದರಲ್ಲಿ ಡಿಸ್ಕಷನ್ ಇತ್ತು, ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಇತ್ತು, ಆಮೇಲೆ ಅಸೆಂಬ್ಲಿಯಲ್ಲಿ ಪೇಪರ್ಸ್ ಎಲ್ಲ ಇಟ್ಟರು. ಅದರಲ್ಲಿ ಹೋದ ಬಡ್ಜೆಟ್ಟಲ್ಲಿ ನಾವು ಯಾವ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅವರು ಪ್ರಾಮಿಸ್ ಮಾಡಿದ್ರು, ಎಸ್ಪೆಷಲಿ ರಿಗಾರ್ಡಿಂಗ್ ಬ್ಯಾಂಗ್ಳೂರ್. ಯಾವ ಸಿಗ್ನಲ್ ಫ್ರೀ ಕಾರಿಡಾರ್ ಇರಲಿ, ಆಮೇಲೆ ಯಾವ ಕ್ಲೀನಿಂಗ್ ಆಫ್ ಲೇಕ್ಸ್ ಇರಲಿ, ಯಾವುದೂ 20% 25% ಇನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಅದರಿಂದ ನೀವು ಎಷ್ಟು ಮಾತಾಡಿ ಬಡ್ಜೆಟಲ್ಲಿ ನಾವು ಟೋಟಲ್ ಬಡ್ಜೆಟ್ ಈಸ್ 1.3 lakh crores 1.5 lakh crores ಅಂತ ಹೇಳಿಬಿಟ್ಟು ಅದರಲ್ಲಿ ಖರ್ಚು ಮಾಡುವಾಗ ಅದನ್ನು ಎಫೆಕ್ಟಿವ್ ಆಗಿ ಮಾಡದಿದ್ರೆ ಏನು ಪ್ರಯೋಜನ ಇರಲ್ಲ ಅದರಲ್ಲಿ. ಅದರಿಂದ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಡ್ಜೆಟ್ ಫಾರ್ ಹಿಮ್. ವಿಲ್ ಹ್ಯಾವ್ ವೇಟ್ ಅಂಡ್ ಸಿ ಏನು ಮಾಡ್ತಾರೆ ಅಂತ. ಎಸ್ ಮುರಳೀಧರ್ ಅವರೇ ಮಾತಾಡ್ತೀನಿ. ಹಾಗೆಯೇ ನಮ್ಮ ಜೊತೆಗೆ MS ನರಸಿಂಹಮೂರ್ತಿ ಅವರಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ನಂದಿನಿ ಜಯರಾಮ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ